ಈ ಹೆಣ್ಣು ಹೊನ್ನು ಮಣ್ಣು ಇದೆಲ್ಲ ಯೋಗ ಯೋಗ ಕಣಯ್ಯ. ಪೂರ್ವ ಜನ್ಮದ ಸುಕೃತ. ಇದನ್ನೆಲ್ಲ ಕೇಳ್ಕೊಂಡ್ ಬಂದಿರ್ಬೇಕು ನಾವು. ಹೌದೌದು, ಕರೆಕ್ಟ್. ಈಗ ನಮ್ಮ ವಿಷಯನೇ ತಗೋ. ದೇವ್ರು ನಮ್ಗೆ ಇಷ್ಟೆಲ್ಲ ಶ್ರೀಮತಿಗೆ ಕೊಟ್ಟ. ನಮ್ಮ ಶ್ರೀಮತಿ ಅವ್ರನ್ನ ಮಧ್ಯದಾರಿಯಲ್ಲೇ ಕರ್ಕೊಂಡು ಕಳೆದು ಹೋಗಿರೋದ್ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಕೈಲಿರೋದ್ನ ತಕಡಿಲಿಟ್ಟು ತೂಗ್ತಾ ಹೋಗ್ಬೇಕು. ಅಂದ್ರೆ ನಿನ್ ಮಾತಿನ ಅರ್ಥ ಇನ್ನೊಂದು ಮದುವೆ ಆಗ್ಬೇಕಂತಾನ? ಮಾಡ್ಕೊಂಡ್ಬಿಡಪ್ಪ. ನೀ ನನಗಿಂತ ಶ್ರೀಮಂತ, ದೇವ್ರು ನಿನಗ್ ಬೇಕಾದಷ್ಟು ಆಸ್ತಿ ಕೊಟ್ಟವನೆ. ಒಂದ್ 25-30 ಅಕ್ಕ ಪಕ್ಕ ನೋಡಿ ಒಂದೇ ಯಾಕೆ ಒಂದ್ 3-4 ಮಾಡ್ಕೊಂಡ್ಬಿಡು. ಸುಮ್ಮನೆ ಇರೋ. ಅಕ್ಕ ಪಕ್ಕ ಯಾರು ಕೇಳಿಸ್ಕೊಂಡ್ರೆ ನಗ್ತಾರೆ. ಈ ವಯಸ್ಸಲ್ಲಿ ಇವ್ಗೆ ಹುಚ್ಚಿಗೆ ಹಿಡಿದಿದ್ಯಾ ಅಂತ. ಅಯ್ಯೋ ನಗ್ಲಿ ಬಿಡ್ರಿ, ಇದು ಒಳ್ಳೆ ಕಥೆ ಆಯ್ತಲ್ಲ. ಏನ್ ನಾವೇನ ಅಷ್ಟೊಂದು ಬಿದ್ದೋಗಿದ್ದೀವ? ಅಯ್ಯೋ ಅದೇನ ಅಂತಾರಲ್ರಿ, ಹುಣಸೆ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅಂತ. ನೋಡಪ್ಪ ಮೂರ್ತಿ, ನಾನ್ ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಲೇಬೇಕು. ಇನ್ನೇನು ಎಲೆಕ್ಷನ್ ನಾವು ಸಾಗ್ಬಿಡುತ್ತೆ. ನಾನು ಹೆಂಗಾದ್ರೂ ಮಾಡಿ ಈ ಎಲೆಕ್ಷನ್ ಗೆಲ್ಲೇಬೇಕಯ್ಯ. ಯಾಕಪ್ಪ, ನಿನ್ ಪಂಚಾಯತಿ ಪ್ರೆಸಿಡೆನ್ಶಿಪ್ ಬೇಜಾರಾಯ್ತಾ? ಹೌದು, ನಿನ್ಗೆ ಟಿಕೆಟ್ ಸಿಕ್ಕತ್ತಾ? ಎಂತ ಮಾತಾಡ್ತೀಯ ಬಿಡ್ತು ಅನ್ನೋ. ಅಲ್ಲಪ್ಪ, 30 ವರ್ಷದಿಂದ ನಾನು ಪಕ್ಷಕ್ಕೋಸ್ಕರ ದುಡಿತಾನೆ ಇದ್ದೀನಿ. ಬಕೆಟ್ ಗಟ್ಲೆ ಬೆವರು ಸುರಿಸ್ತಾನೆ ಇದ್ದೀನಿ. ನನಗೆ ಟಿಕೆಟ್ ಸಿಗದೆ ಇನ್ಯಾರು ಸಿಗುತ್ತೆ? ನೋಡು, ಕೋಟಿ ಹೋದ್ರೂ ಪರವಾಗಿಲ್ಲ, ಐ ಕಂಪೌಂಡ್ ಕಾಲಿಗೆ ಬಿದ್ದಾದ್ರೂ ನಾನು ಟಿಕೆಟ್ ತಗೊಂಡೇ ತಗೋತೀನಿ. ಟಿಕೆಟ್ ತಗೊಳ್ಳದೆ, ಎಲೆಕ್ಷನ್ ಮಾಡದೆ, ಗೆದ್ದು ಬರದೆ, ವಿಧಾನಸೌಧ ಮೆಟ್ಲ ಹತ್ತದೆ, ಅಸೆಂಬ್ಲಿಯಲ್ಲಿ ಈ ಕೂಗು ಜೋರಾಗಿ ಕೇಳಬೇಕು ನೋಡು. ಯಾಕೋ ಕಿವಿ ಮುಚ್ಕೋತೀಯಾ? ಸ್ವಲ್ಪ ಮೆತ್ತಿಗೆ ಮಾತಾಡಿಯ. ಯೋ, ನಿನ್ ಧ್ವನಿನೇ ಕೇಳಿಸ್ತಾ ಇಲ್ವಲ್ಲ, ಸ್ವಲ್ಪ ಜೋರಾಗಿ ಮಾತಾಡು. ಕೇಳಿಸ್ತಾ ಇಲ್ವಾ? ಈ ಕೂಗಪ್ಪ ಮಾತಾಡೋದು ಹಿಂಗೇನಪ್ಪ? ಬಾಯಿ ಬಿಟ್ರೆ ಹೈ ವೋಲ್ಟೇಜು, ಇಲ್ಲ ಅಂದ್ರೆ 0. ನಾನು ಮಾತಾಡಿದ್ ನನಗೆ ಓಹೋ, ಹಂಗ ಅದು. ನಮ್ ದೇಶದ ರಾಜಕೀಯ ಹೋಲ್ಸೆದ್ದೋಗಿದೆ. MLA ಮಂತ್ರಿ ಆಗಿ ಕೋಟೆ ಹೊಡೆದ, ರಾಜ್ಯದ ಮಂತ್ರಿ 100 ಕೋಟಿ ಹೊಡೆದ, ಕೇಂದ್ರದ ಮಂತ್ರಿ 1000 ಕೋಟಿ ಹೊಡಿತಾನೆ. ಈ ತರ 100 ಕೋಟಿ 1000 ಕೋಟಿ ಹೊಡೆದು ನಮ್ಮಂತವ್ರ ಹೊಟ್ಟೆ ಮೇಲೆ ಮಣ್ಣು ಹಾಕ್ತಾರೆ. ಇಷ್ಟ ದಿವಸ ಗಂಡ್ಮಕ್ಳು ಬೇಕಾಬಿಟ್ಟಿ ಮೇಯ್ತಾ ಇದ್ರು. ಈಗ ಹೆಣ್ಮಕ್ಳು ಅವ್ರಿಗಿಂತ ನಾವೇ ಕಮ್ಮಿ ಅಂತ ಅವ್ರು ಮೇಯಕ್ ಶುರು ಮಾಡಿದ್ದಾರೆ. ಮೊಬೈಲ್ ಲೈಸೆನ್ಸ್ಗೆ ನೀರ್ ಹಾಕಿ ರಾಡಿ ಮಾಡಿದ್ದು ಅದ್ಯಾರೋ ಬ್ರೋಕರ್ ರಾಣಿ ಅಂತೆ. ಇವ್ರನ್ನೆಲ್ಲ ಹಿಂಗೆ ಬಿಟ್ಬಿಟ್ರೆ ಈ ದೇಶನೇ ಮಾರ್ಬಿಡ್ತಾರಪ್ಪ. ನಮಸ್ಕಾರ. ಏನ್ರಪ್ಪ, ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲ ಆರೋಗ್ಯವಾಗಿದ್ದೀರಾ? ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ಅಮ್ಮ ಚೆನ್ನಾಗಿದ್ದಾರಾ? ಅಕ್ಕ ಚೆನ್ನಾಗಿದ್ದಾರಾ? ಮಕ್ಕಳು ಚೆನ್ನಾಗಿದ್ದಾರಾ? ಏನ್ ಅಣ್ಣವ್ರೆ? ಏನ್ ಕೂಗೋಕ್ನವ್ರೆ, ನಿಮ್ ಸ್ಟೈಲ್ ಚೇಂಜ್ ಆಗ್ಬಿಟ್ಟಿದೆ. ಎಲೆಕ್ಷನ್ ಬರ್ತಿದ್ಯಲ್ಲ, ಅದಕ್ಕೆ ಇವ್ರಿಗೆ ನಾವು ಕಾಣದೆ ಎಲೆಕ್ಷನ್ ಬಂದಾಗ ಬಿಗ್ಗಿ ಟೈಮಲ್ಲಿ ಕಣ್ಣಿಗೆ ಕಾಣಲ್ಲ. ಸುಮ್ಗಿರ್ಲ ಕಂಡಿದ್ದೀನಿ. ನನ್ನ ಬಗ್ಗೆ ನಿನಗೆಲ್ಲ ಗೊತ್ತು? ನೋಡಿ ಬಂಧುಗಳೇ, ಈ ಕೂಗಪ್ಪ ಆಗಲ್ಲ. ನಾನು, ನನ್ನ ದೇಹ, ನನ್ನ ಉಸಿರು, ನನ್ನ ತಲೆ, ನನ್ನ ಕೈಕಾಲು ಎಲ್ಲಾ ನಿಮ್ಮವೇ. ನೀವು ಹೋದ ಸರಿ ಎಲೆಕ್ಷನ್ ಅಲ್ಲಿ ತಪ್ಪು ಮಾಡಿದಿರಿ. ಈ ಸರಿ ಚುನಾವಣೆಯಲ್ಲಿ ನನ್ನ ಆರಿಸ್ತನ್ನಿ, ವಿಧಾನಸೌಧದ ಮೆಟ್ಲು ಹತ್ಸಿ, ನಾನು ನಿಮ್ಮ ಧ್ವನಿಯಾಗಿ ನನ್ನ ಧ್ವನಿ ಸೇರಿಸಿ ಅಸೆಂಬ್ಲಿಯಲ್ಲಿ ಕೂಗಾಕ್ಲಿಲ್ಲ, ನನ್ನ ಹೆಸರು ಕೂಗಪ್ರೇ ಅಲ್ಲ. ಇನ್ನೊಂದು ವಿಷಯ ಹೇಳ್ತೀನಿ, ಈ ಊರವರು, ಈ ತಾಲೂಕಿನವರು, ಈ ಜಿಲ್ಲೆಯವರು ಯಾರು ಕೆಲಸ ಮಾಡಬೇಕಾಗಿಲ್ಲ. ಕುಂತು ಜಾಗದಲ್ಲೇ ನಿಮ್ಮ ಮನೆಗೆ ಅಕ್ಕಿ, ಗೋಧಿ, ರಾಗಿ, ಎಣ್ಣೆ, ಬೆಣ್ಣೆ, ಸುಣ್ಣ ಎಲ್ಲಾನು ಒದಗಿಸ್ತೀನಿ. ಇವೆಲ್ಲ ಫ್ರೀಯಾಗಿ ಕೊಡಕ್ಕೆ ನಿಮ್ಮಲ್ಲಿ ದುಡ್ಡಿನ ಗಿಡ ಹಾಕಿದಿರಾ? ಅದಕ್ಕೆ ಗೊತ್ತಿಲ್ಲ ಅನ್ನೋದು. ಅಲ್ರಿ, ನೀವೇ ಹೇಳ್ತಿದ್ರಲ್ಲ, ಹಿಂದಿದ್ರು ರಾಜಕಾರಣಿಗಳು ತಿಂದವ್ರೆ ಲಕ್ಷಗಟ್ಲೆ ಕೋಟಿಗಟ್ಲೆ ಅಂತ. ಸುಮ್ಮನೆ ಬಿಟ್ಬಿಡ್ತೀನ? ಎಲ್ಲ ಕಕ್ಕಿಸ್ತೀನಿ. ಅಸಾದ್ ಬ್ಯಾಂಕಲ್ಲಿ ಇಟ್ಟವ್ರ ದುಡ್ಡನ್ನ ₹1 ಬಿಡದೆ ಎಲ್ಲ ವಾಪಸ್ ತರ್ತೀನಿ. ಎಲ್ಲ ನಿಮಗೆ ಅಂತೀನಿ. ಇನ್ನೂ ಏನೇನೋ ಮಾಡಬೇಕು ಅಂತ ಇದ್ದೀನಿ. ಅದು ಮುಂದೆ ಎಲೆಕ್ಷನ್ ಭಾಷಣದಲ್ಲಿ ಹೇಳ್ತೀನಿ. ನಿಮಗೆ ಕೆಲಸ ಏನು ಅಂತಂದ್ರೆ, ಈ ಎಲೆಕ್ಷನ್ ಅಲ್ಲಿ ನನಗೆ ವೋಟ್ ಹಾಕಿ ಗೆಲ್ಲಿಸ್ತರೋದು ನಿಮಗೆ ಕೆಲಸ. ಪಾರ್ಟಿಯವರು ನಿಮಗೆ ಟಿಕೆಟ್ ಕೊಟ್ರೆ ತಾನೇ ನಾವೆಲ್ಲ ವೋಟ್ ಹಾಕೋದು. ಯಾಕಲ ಹಂಗಂತೀಯ? ಅವ್ನು ಹೇಳೋದು ಕರೆಕ್ಟ್ ಆಗಿ ಐತೆ. ಪಕ್ಕದವರು ಪಂಚಾಯತ್ ನ್ಯಾಮೇಗೌಡರು ನೋಡಿದ್ರೆ ನಂಗೆ ಟಿಕೆಟ್ ಸಿಕ್ಕೋದು ಅಂತ ಊರ್ ತುಂಬಾ ಪ್ರಚಾರ ಮಾಡ್ತಾವ್ರೆ. ಪ್ರಚಾರ ಮಾಡ್ತಾರೆ ಅಲ್ರಿ. ಈ ಕೂಗಪ್ಪನ ಮನೆಗೆ ಬೆಳಗಿಂದ ಸಾಯಂಕಾಲದವರೆಗೂ ಐ ಕಂಪೌಂಡ್ ಅವರು 10 ಸಾರಿ ಫೋನ್ ಮಾಡ್ತಾರೆ. ಇನ್ನು ಅವ್ರು ಟಿಕೆಟ್ ಕೊಟ್ಬಿಡ್ತಾರ? ನಿಮ್ಮ ಕೆಲಸ ಏನು ಅಂತಂದ್ರೆ, ಈ ಎಲೆಕ್ಷನ್ ಅಲ್ಲಿ ನನಗೆ ವೋಟ್ ಹಾಕ್ಬೇಕು. ನಡಿ ಕೂತ್ಕೊಳ್ಳೆ, ಮುಂದಿನ ಊರುಗೋಣ. ಸರಿಯಾಗಿ ಕಟ್ಟಿದೆ ಕಟ್ಟಿದ್ದೀನಿ ಯಜಮಾನ್ರೆ.
ಜನ ನೋಡಿದವ್ರು ಅಯ್ಯಯ್ಯೋ ಅನ್ಬೇಕು. ಅಯ್ಯೋ ದೇವ್ರೆ, ಕೂಗಪ್ಪನವ್ರೆ ಇದೇನಿದು? ಆ ರೌಡಿಗಳು ಮತ್ತೆ ಬಂದು ನಿಮ್ಮನ್ನ ಅಟ್ಯಾಕ್ ಮಾಡಿದ್ರ? ಅಯ್ಯ ಬಿಡಿ ಸ್ವಾಮಿ, ಆ ರೌಡಿಗಳು ಇಲ್ಲಾಕ್ ಬರ್ತಾರೆ? ನೀವು ಹೊಡೆದಿರೋ ಪಂಚಿಗೆ ಡಾಕ್ಟರ್ ಹತ್ರ ಪಂಚರ್ ಹಾಕಿಸ್ಕೊತಾರೋ ಏನೋ. ಹೌದು, ಮತ್ತೆ ಈ ಬ್ಯಾಂಡೇಜ್ ಎಲ್ಲ ಏನು? ಇದ ಹೇಳ್ತೀನಿ, ಕಾರ್ ತೊಳೆದು ಸರಿ ಆಯ್ತಾಯ್ಲ. ಇದು ಸಿಂಪತಿ. ಹೌದಾ? ಮತ್ತೆ ಇದೇನು ಕರೆಂಟ್ ಹೊಡೆದಿರ ಕಾಗೆ ತರ ಮೈಗೆಲ್ಲ ಸುತ್ಕೊಂಡ್ಬಿಟ್ಟಿದ್ದೀರಾ? ಇದು ಒಳ್ಳೆ ಕುಷ್ಠರೋಗ ತರ ಇದೆ. ಕುಷ್ಠರೋಗ ಅಲ್ಲ ಸ್ವಾಮಿ, ಅನುಕಂಪ. ಯಾರು? ನನಗ? ನಿಮಗೆಲ್ಲ ತೆಗೀರಿ, ಪಬ್ಲಿಕ್ಕಿಗೆ. ಓಹೋ. ಅಂದ್ರೆ ನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿರೋ ವಿಷಯ ಊರವ್ರಿಗೆ ಗೊತ್ತಿದೆ. ಕರ್ಕೊಂಡೋಗಿ 4 ಬಿಟ್ಟಿರ್ತಾರಂತಾನು ಗೊತ್ತಿದೆ. ಸ್ವಾಮಿ, 4 ತದಿಕೋಬೇಕು ಕಬ್ಬಣ ಕಾದಿರುವಾಗಲೇ ಅಲ್ವೇ? ಚುನಾವಣೆಯಲ್ಲಿ ನಾವು ಗೆಲ್ಲಬೇಕಾದ್ರೆ ಪಬ್ಲಿಕ್ ಸಿಂಪತಿ ಮುಖ್ಯ, ಅದೇ ವೋಟ್ ಬ್ಯಾಂಕು. ಅದಕ್ಕೆ ಈಗ ತಪ್ಪು. ಒಂದ್ ಕೆಲಸ ಮಾಡಿ, ನಿಮ್ ಕ್ಯಾಮ್ರಾದಲ್ಲಿ ಒಂದು ಫೋಟೋ ತೆಗೆದು ಅದನ್ನ ಪೇಪರ್ಗೆ ಹಾಕಿ ನನ್ನ ಮೇಲೆ ಅನುಕಂಪ ಬರುವಂಗ ಬರೆದು ಬಿಡಿ. ಅಲ್ಲ ಕೂಗಪ್ಪ ಅವ್ರೆ, ನಾನಿರೋದೇ ನಿಮ್ ಬಗ್ಗೆ ಬರೆಯೋಗ್ತಾನೆ. ಫುಲ್ ಬಿಲ್ಡಪ್ ಕೊಟ್ಟು ಎಕ್ಸ್ಟ್ರಾ ಆರ್ಡಿನರಿ ಆಗಿ ಬರೀತೀನಿ. ಆದ್ರೆ ಇದೇನು ಒಳ್ಳೆ ಕುಷ್ಠರೋಗ ತರ ಕಟ್ಕೊಂಡ್ಬಿಟ್ಟಿದ್ದೀರಾ ಬ್ಯಾಂಡೇಜು? ಒಂದ್ ಕೆಲಸ ಮಾಡೋಣ, ಏನು? ಇದಕ್ಕೆ ಒರಿಜಿನಾಲಿಟಿ ಬರಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಬ್ಲಡ್ ಹಾಕ್ಬೋಣ, ರಕ್ತ. ಇನ್ನು ಅದನ್ನ ಎಲ್ಲಿಂದ ತರೋದು? ಅದಕ್ಕೆ ಗ್ಲಾಸ್ ತಗೊಂಡಿದ್ದು. ಒಂದ್ ಸ್ವಲ್ಪ ಗ್ಲಾಸ್ ತುಂಬ ಸಾಕು. ಇದನ್ನ ತಗೊಳ್ಳಿ. ಹೌದಾ? ತಗೊಳ್ಳಿ, ಕೊಡಿ ಕೊಡಿ ಕೊಡಿ. ಕೊಯ್ದು ಹಾಕ್ಬಿಡಿ. ಅಲ್ಲಿ ಬೇಡ ಬೇಡ, ಕೈಯಲ್ಲಿ ಕುಯ್ಕೋತೀನಿ. ಸಾಕ್ಷುಂದ್ರೆ ನೀವು ಕೊಯ್ದು ರಕ್ತ ಹಾಕೋದು ಮುಖ್ಯ ಅಲ್ರಿ, ಮತ್ತೆ ನಿಮ್ಮ ಬರವಣಿಗೆ ಇಂಪಾರ್ಟೆಂಟು. ಅದನ್ನು ನೋಡಿ ಜನರ ಕಣ್ಣಲ್ಲಿ ಕಣ್ಣೀರ್ ಬರ್ಬೇಕು. ಈ ಕೂಗಪ್ಪನಿಗೆ ಓಟ್ ಹಾಕ್ಬೇಕು. ಬಟ್ ಏನ್ ಹೇಳಿದ್ದು ತಪ್ಪಾಗತ್ತೆ ಕೂಗಪ್ಪ. ನೋಡಪ್ಪ, ಈಗಿನ ಕಾಲದಲ್ಲಿ ಸತ್ಯ ಹರಿಶ್ಚಂದ್ರ ಸ್ವತಃ ಬಂದು ನಾನು ಹಸಿ ಸತ್ಯ ಹೇಳ್ತಾ ಇದ್ದೀನಿ ಅಂದ್ರೆ ಜನ ಒಪ್ಪಲ್ಲ. ಅದಕ್ಕೆ ಒಂದಿಷ್ಟು ಬಣ್ಣ ಹಚ್ಚಿ ಬರೆದು ಬಿಟ್ರೆ ಜನ ಒಪ್ಕೊಂಡ್ಬಿಡ್ತಾರೆ. ನೀವ್ ಹೇಳ್ದಂಗೆಲ್ಲ ಕಣ್ಮುಚ್ಕೊಂಡ್ ಬರೆಯಕ್ ಆಗಲ್ಲ. ನೀವು ನಾರ್ಮಲ್ ಆಗಿ ಬಂದಿದ್ದನ್ನೆಲ್ಲ ಜನ ನೋಡಿದ್ದಾರೆ. ನೋಡಿದವ್ರು 10 ಜನನಪ್ಪ, ನೋಡದೆ ಇದ್ದವ್ರು 90 ಜನ. ನೀವು ವರದಿ ಬರೆದ ಮೇಲೆ ಅದನ್ನು ಓದೋರು 1000 ಜನ. ಅಲ್ಲೇ ನಿಮ್ ಐಡಿಯಾ ಏನೋ ಚೆನ್ನಾಗಿದೆಯಲ್ಲ ಕೂಗಪ್ಪನವ್ರೆ. ನಿಮ್ ಬಗ್ಗೆ ಡೈಲಿ ಒಂದು ದೊಡ್ಡ ಮೆಗಾ ಸೀರಿಯಲ್ ತರ ಬರುತ್ತಲ್ಲ, ಆತರ ದೊಡ್ಡ ಗ್ರಂಥನೇ ಬರೆದು ಬಿಡ್ತೀನಿ ಬಿಡಿ. ಅಂದಾಗೆ ನಿಮ್ಮನ್ನ ಕಿಡ್ನಾಪ್ ಮಾಡಿದವ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ? ಅಯ್ಯೋ, ಸ್ಟೇಷನ್ ಅವ್ರು ನಮ್ ಕಡೆಯವರು. ಫೋನ್ ಮಾಡಿ ಹೇಳಿದೀನಿ, ಮನೆಗೆ ಬಂದು ಬರ್ಕೊಂಡು ಹೋಗ್ತೀನಿ ಅಂತ ಅಂದವ್ರೆ. ಅವ್ರು ಬರೋದ್ರಿಂದ ಏನು ಉಪಯೋಗ ಇಲ್ರಿ, ನೀವು ಬರೆಯೋದ್ರಿಂದ ಐತ್ ನೋಡ್ರಿ ಉಪಯೋಗ. ತೋರ್ಸ್ರಿ ನೀವು ಕೈ ಚಳಕಾನ. ಕೂಗಪ್ಪನವ್ರೆ, ನಿಮ್ಮ ಕೂಗು ಜನ ಕೇಳಿಸ್ಬೇಕು, ಹಂಗ್ ಬರಿತೀನಿ. ಸಾರ್, ಸ್ಕೂಲ್ ಒಳಗೆ ಹೋಗಿ ಯಾರನ್ನ ವಿಚಾರಿಸಿದಾನೆ ಸಾರ್. ಮಿನರಲ್ ವಾಟರ್ ಕೊಡಮ್ಮ. ಬಾಳೆಹಣ್ಣು ಕೊಡು. ಶಂಕರ್ ಬೀದಿಲಿ ಹೋಗ್ತಿದ್ದಾನೆ, ಫಾಲೋ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಣ್ತಾ ಇಲ್ವಲ್ಲ?